ಸ್ನೇಹಿತರೆ, ನನ್ನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ಸ್ನೇಹಿತರೆ, ಈಗ ನೀವು ಯಾವ ರೀತಿ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ನ ಮಾಡ್ಬೋದು ಆನ್ಲೈನಲ್ಲಿ ಅಂತ ನಾವೀಗ ತಿಳ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವೆಬ್ಸೈಟ್ ಬಿಟ್ಟಿದ್ದಾರೆ. ಸೊ ಆ ವೆಬ್ಸೈಟ್ ನೇಮ್ ಬಂದುಬಿಟ್ಟು www.nadakacheri.karnataka.government.in. ಸೊ ಈ ವೆಬ್ಸೈಟ್ಗೆ ನೀವು ಹೋಗಬೇಕಾಗತ್ತೆ. ವೆಬ್ಸೈಟ್ಗೆ ಹೋಗಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ, ಅಂದರೆ www.nadakacheri.karnataka.government.in. ಸೊ ಈ ವೆಬ್ಸೈಟಲ್ಲಿ ನಾನಿದ್ದೇನೆ. ಈಗ ವೆಬ್ಸೈಟ್ನಲ್ಲಿ ಇಲ್ಲಿ ಇದ್ದಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಬರ್ಬೋದು, ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ಈ ರೀತಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಆನ್ಲೈನ್ ಅರ್ಜಿ ಅಂತ ನಿಮಗೆ ತೋರಿಸ್ತಾ ಇರ್ಬೋದು, ಅಂದರೆ ಆನ್ಲೈನ್ ಅರ್ಜಿ ಅಂತ ಕೊಟ್ಟಿದ್ದಾರಲ್ವ. ಇಲ್ಲಿ ಆನ್ಲೈನ್ ಅರ್ಜಿ ಸ್ವೀಕೃತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಈ ಪೇಜ್ಗೆ ಬಂದು ನಿಮಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮದು ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ಅಂದರೆ ಇಲ್ಲಿ ಬಂದುಬಿಟ್ಟು ಅಪ್ಲಿಕೇಶನಲ್ಲಿ ನಿಮ್ಮದು ಫುಲ್ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಡಿ, ಅಂದರೆ ಫುಲ್ ನಿಮ್ಮದು ಮೊಬೈಲ್ ನಂಬರ್ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಕೊಟ್ಟ ಮೇಲೆ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಂದರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಟು ಅಪ್ಲೈ ಆನ್ಲೈನ್. ಅಂದರೆ ಈಗ ನಾವು ಬಂದುಬಿಟ್ಟು ಆನ್ಲೈನಲ್ಲಿ ಬಂದುಬಿಟ್ಟು ನಾವು ಇನ್ಕಮ್ ಸರ್ಟಿಫಿಕೇಟ್ನ ತೊಗೊತಾ ಇದ್ದೀವಿ ಅಲ್ವಾ. ಸೊ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಏನೇನು ಮಾಡಬೇಕು ಅಂತ. ಸೊ ನೀವು ಇದನ್ನು ಓದ್ಕೊಳ್ಳಿ. ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದು ಅಂದರೆ ಸೆಲೆಕ್ಟ್ ರಿಕ್ವೈರ್ಡ್ ಸರ್ವಿಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿ ಸರ್ಟಿಫಿಕೇಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಿಲ್ ಇನ್ ಅಪ್ಲಿಕೇಶನ್ ಡೀಟೇಲ್ಸ್, ಅಂದರೆ ನೀವು ಏನು ಫಿಲ್ ಮಾಡಬೇಕು ಡೀಟೇಲ್ಸ್ನ ಅಪ್ಲಿಕೇಶನ್ದು ಫುಲ್ ಡೀಟೇಲ್ ಮಾಡಿ. ಈ ರಿಕ್ವೆಸ್ಟೆಡ್ ಸರ್ಟಿಫಿಕೇಟ್ ಎಕ್ಸಿಸ್ಟ್ ಇಟ್ ವಿಲ್ ಬಿ ಶೋನ್ ಇನ್ ಪೇ ಆನ್ಲೈನ್ ಆ್ಯಂಡ್ ಪ್ರಿಂಟ್. ಅಂದರೆ ಆಲ್ರೆಡಿ ನಿಮ್ಮದು ಸರ್ಟಿಫಿಕೇಟ್ ಏನಾದರೂ ಆನ್ಲೈನಲ್ಲಿ ಇದ್ದರೆ ಅದನ್ನ ನೀವು ಪ್ರಿಂಟ್ ಮಾಡ್ಕೊಬೋದು ಅಂತಲೂ ಕೊಟ್ಟಿದ್ದಾರೆ. ಅಥವಾ ಫ್ರೆಶ್ ಸರ್ಟಿಫಿಕೇಟ್ ಏನಾದರೂ ಅಂದರೆ ಹೊಸ ಸರ್ಟಿಫಿಕೇಟ್ ಬೇಕಂದರೆ ಅದು ನಿಮಗೆ ಆನ್ಲೈನಲ್ಲಿ ಸಿಕ್ಕತ್ತೆ. ಆಮೇಲೆ ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು ಈಸಿಯಾಗೆ. ಪ್ರಿಂಟ್ ಅಕ್ನಾಲಜ್ಮೆಂಟ್, ಸೊ ಅಂದರೆ ನೀವು ಅದನ್ನು ಆನ್ಲೈನಲ್ಲೇ ಪ್ರಿಂಟ್ ಮಾಡ್ಕೊಬೋದು ಬಿಲ್ಲಿಂಗ್ಸ್ ಎಲ್ಲ. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಸ್ಟೆಪ್ಸ್ ಟು ಅಪ್ಲೈ. ಸೊ ಇಲ್ಲಿ ಏನೋ ತುಂಬ ಈಸಿ ಇದೆ ಸ್ಟೆಪ್ಸು. ಆಮೇಲೆ ನಿಮಗೆ ಥಿಂಗ್ಸ್ ಟು ರಿಮೆಂಬರ್ ಕೊಟ್ಟಿದ್ದಾರೆ. ಥಿಂಗ್ಸ್ ಟು ರಿಮೆಂಬರಲ್ಲಿ ಏನಿದೆ ಅಂದರೆ ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕೋ ಅದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಬೇಕು. ವ್ಯಾಲಿಡ್ ಡಾಕ್ಯುಮೆಂಟ್. ಸೊ ಏನೇನು ವ್ಯಾಲಿಡ್ ಡಾಕ್ಯುಮೆಂಟ್ ಅಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲನೂ PDF ಫೈಲಲ್ಲಿ ಇರಬೇಕು. ಅಂದರೆ ಒಂದು ಇಮೇಜ್ ನೀವು ಸ್ಕ್ಯಾನ್ ಮಾಡ್ತೀರಾ ಅಂದ್ಕೊಳ್ಳಿ, ಇಲ್ಲ ಫೋಟೋ ಹಿಡಿತೀರಾ ಅಂದ್ಕೊಳ್ಳಿ, ಅದನ್ನ ನೀವು PDF ಕನ್ವರ್ಟ್ ಮಾಡ್ಕೊಳ್ಳಿ ಈಸಿಯಾಗಿ. ಅಂದರೆ ಆ ರೀತಿ ಕನ್ವರ್ಟ್ ಮಾಡೋಕ್ಕೆ ಆನ್ಲೈನಲ್ಲಿ ತುಂಬ ಮೆಥಡ್ ಇದೆ. ಅಂದರೆ ಆನ್ಲೈನ್ ಫ್ರೀ JPEG ಟು PDF ಕನ್ವರ್ಟರ್ ಅಂದರೆ ಈಸಿಯಾಗಿ ಬಂದು ಕನ್ವರ್ಟ್ ಆಗಿಬಿಡುತ್ತೆ ಆನ್ಲೈನಲ್ಲಿ. ಸೊ ಈ ರೀತಿ ಬೇಕು ನೀವು ಆನ್ಲೈನಲ್ಲಿ ಕನ್ವರ್ಟ್ ಮಾಡ್ಕೊಬೋದು. ಒಂದು ಫೈಲ್ ಬಂದುಬಿಟ್ಟು ಲೆಸ್ ದೆನ್ 2 MB ಇರಬೇಕು, ಅಂದರೆ 2 MBಗಿಂತ ಜಾಸ್ತಿ ಇರಬಾರ್ದು PDF ಫೈಲ್. ಸೊ ಈ ರೀತಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಬಿಫೋರ್ ಸೆಲೆಕ್ಟಿಂಗ್ ವರ್ಡ್ ಪ್ಲೀಸ್ ಚೆಕ್ ಲಿಸ್ಟ್ ಇನ್ www.nadakacheri.government.in ವೆಬ್ಸೈಟ್ ಅಂಡರ್ ಒನ್ ಅಪ್ಲಿಕೇಶನ್ ಟ್ಯಾಬ್, ಆನ್ಲೈನ್ ಅಪ್ಲಿಕೇಶನ್ ಟ್ಯಾಬ್. ಅಂದರೆ ನೀವು ವಾರ್ಡ್ ಲಿಸ್ಟ್ ನೋಡಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಟ್ಯಾಬ್ನಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಏನೇನಿದೆ ಅಂದ್ಬಿಟ್ಟು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನ್, ನೀವು ಕಳಿಸಿದ ಅಪ್ಲಿಕೇಶನ್ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅಂದರೆ ನೀವು ಅಲ್ಲಿ ಯಾವ ವಾರ್ಡ್ ಸೆಲೆಕ್ಟ್ ಮಾಡ್ತೀರೋ ಆ ವಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಹೋಬ್ಳಿ ರೆವಿನ್ಯೂ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬಂದುಬಿಟ್ಟು ನಿಮ್ಮದು ಸಕ್ಸಸ್ಫುಲ್ ಪೇಮೆಂಟ್ ಆದಮೇಲೆ ಅಪ್ಲಿಕೇಶನ್ ಬಂದು ವ್ಯಾಲಿಡ್ ಆಗಿರುತ್ತೆ. ಅಪ್ಲಿಕೇಶನ್ ಇದನ್ನು ಸ್ಟಾಟಸ್ನ ಬಂದುಬಿಟ್ಟು ನೀವು ಬೇಕಂದರೆ ನೋಡ್ಕೊಬೋದು. ಗೆಟ್ ಸ್ಟಾಟಸ್ ಅಂತ ಕ್ಲಿಕ್ ಕೊಟ್ಟರೆ ಅಂದರೆ ನಿಮಗೆ ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಗೆಟ್ ಸ್ಟಾಟಸ್ ಅಂತ ಕ್ಲಿಕ್ ಕೊಟ್ಟು ನೀವು ನೋಡ್ಕೊಬೋದು. ಇನ್ ಕೇಸ್ ನಿಮಗೆ ಅಮೌಂಟ್ ಪೇ ಆಗಿಲ್ಲ ಅಂದ್ಕೊಳ್ಳಿ, ಆ ಥರ ಟೈಮಲ್ಲಿ ಬಂದುಬಿಟ್ಟು ನೀವು ಫೇಲ್ ಟ್ರಾನ್ಸಾಕ್ಷನ್ ಆದಾಗ ಮತ್ತೆ ನೀವು ಆನ್ಲೈನ್ ಪೇಮೆಂಟ್ಗೆ ಹೋಗ್ಬಿಟ್ಟು ಫೇಲ್ ಟ್ರಾನ್ಸಾಕ್ಷನ್ ಅಂದರೆ ಆನ್ಲೈನ್ ಪೇಮೆಂಟ್ ಇಲ್ಲಿದೆ. ಸೊ ಇಲ್ಲಿ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಆನ್ಲೈನ್ ಪೇಮೆಂಟ್ ಫಾರ್ ಫೇಲ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಬಿಟ್ಟು ನೀವು ಅಲ್ಲಿಂದ ಸಹ ಪೇ ಮಾಡಿಬಿಟ್ಟು ನಿಮಗೆ ಮತ್ತೆ ಒರಿಜಿನಲ್ ಸರ್ಟಿಫಿಕೇಟ್ನ ತೊಗೊಬೋದು. ಅದಾದಮೇಲೆ ನಿಮಗೆ ಆಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಶುಡ್ ಬಿ ವ್ಯಾಲಿಡ್ PDF, ಅಂದರೆ ನೀವು ಏನೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರು ಅದು PDF ಫೈಲ್ನಲ್ಲಿ ಇರಲೇಬೇಕು ಅಂತ ನಿಮಗೆ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಆನ್ಲೈನ್ಗೆ. ಸೊ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾವೀಗ ನೋಡೋಣ. ಸೊ
ಈಗ ನಾನು ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮಗೆ ಯಾವ ರೀತಿ ಬಂದುಬಿಟ್ಟು ನೀವು ಇನ್ಕಮ್ ಸರ್ಟಿಫಿಕೇಟ್ನ ಮಾಡ್ಬೋದು ಅಂತ. ಸೊ ನಾನು ನ್ಯೂ ರಿಕ್ವೆಸ್ಟ್ಗೆ ಹೋಗ್ತೀನಿ. ನ್ಯೂ ರಿಕ್ವೆಸ್ಟ್ಗೆ ಹೋಗಿದ ತಕ್ಷಣ ನೀವು ನೋಡ್ಕೊಬೋದು ನಿಮಗೆ ಇಷ್ಟು ಆಪ್ಷನ್ಸ್ ಇದೆ. ಅಂದರೆ ನಿಮಗೆ ಅಗ್ರಿ ಸರ್ವಿಸ್ ಇದೆ, ಕ್ಯಾಶ್ ಸರ್ವಿಸ್ ಇದೆ, ಈ ಥರ ತುಂಬ ಸರ್ವಿಸ್ ಇದೆ, ಇಷ್ಟು ಸರ್ವಿಸ್ ಇದೆ. ಈಗ ನನಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿದೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನಾನು ಒಂದು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಡಿದ ತಕ್ಷಣ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ. ಸರ್ಟಿಫಿಕೇಟ್ ನಿಮಗೆ ಕನ್ನಡದಲ್ಲಿ ಶೋ ಆಗಬೇಕಾ, ಇಂಗ್ಲೀಷಲ್ಲಿ ಶೋ ಆಗಬೇಕಂತ ಆಪ್ಷನ್ ಇದೆ ನಿಮಗೆ. ಸೊ ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ ಇದೆ. ಇನ್ಕಮ್ ಸರ್ಟಿಫಿಕೇಟ್ ಬೇಕಾ, ನಾನ್ ಸೆರೆಮನಿ ಲಾಯರ್ ಸರ್ಟಿಫಿಕೇಟ್ ಬೇಕಾ, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಫಾರ್ ಕಾಂಪೆನ್ಸೇಷನ್ ಅಪಾಯಿಂಟ್ಮೆಂಟ್. ಸೊ ಇಷ್ಟು ಆಪ್ಷನ್ ಇದೆ. ಈಗ ನನಗೆ ಬಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಲ್ವಾ. ಸೊ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಬಂದುಬಿಟ್ಟು ನಿಮಗೆ ಮತ್ತೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡಿದ್ದೀನಿ, ಇಂಟರ್ನೆಟ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಇದು ಈ ಥರ ಶೋ ಮಾಡ್ತಾ ಇದ್ದೀನಿ ಟ್ಯಾಬ್ ವೈಸು. ಸೊ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಬಂದು ಬರುತ್ತೆ. ನಿಮಗೆ ಇಲ್ಲಿ ಗೊತ್ತಾಗಿದೆಯಲ್ಲ, ಈ ರೀತಿ ಬರುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಇದು ಏನಕ್ಕೆ ಈ ರೀತಿ ಬಂದಿದೆ ಅಂದರೆ ಇಲ್ಲಿ ನಿಮಗೆ ಎರಡು ಥರ ಆಪ್ಷನ್ಸ್ ಇದೆ. ನಿಮಗೆ ಏನು ಅಂದರೆ ನಿಮ್ಮದು ಆಲ್ರೆಡಿ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂದ್ಕೊಳ್ಳಿ. ಇಲ್ಲಿ ನೀವು ಈಸಿಯಾಗಿ ಸರ್ಚ್ ಮಾಡ್ಬೋದು. ಯಾವ ರೀತಿ ಸರ್ಚ್ ಮಾಡ್ಬೋದು ಅಂದರೆ ರೇಷನ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ, ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗತ್ತೆ. ಕೊಟ್ಬಿಟ್ಟು ನಿಮ್ಮದು ಡಿಸ್ಟ್ರಿಕ್ಟ್ ಅಂದರೆ ಬೆಂಗಳೂರು ಇದ್ದರೆ ಬೆಂಗಳೂರು ಸೆಲೆಕ್ಟ್ ಮಾಡಿ, ಯಾವ ತಾಲೂಕು ಬರುತ್ತೆ ಸೆಲೆಕ್ಟ್ ಮಾಡಿ, ವಿಲೇಜ್ ಸೆಲೆಕ್ಟ್ ಮಾಡಿ, ಆಮೇಲೆ ಹೋಬಳಿ ಯಾವುದಕ್ಕೆ ಬರುತ್ತೆ, ಅಬಿಟೇಷನ್ ಯಾವುದಕ್ಕೆ ಬರುತ್ತೆ ಅಂತ ಫುಲ್ ನೀವು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡ್ತೀರಾ ಅಂದ್ಕೊಳ್ಳಿ. ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮದು ಆಲ್ರೆಡಿ ಬಂದುಬಿಟ್ಟು ಸ್ಟೋರೇಜ್ ಆಗಿದ್ದರೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಆಲ್ರೆಡಿ ಇದ್ದರೆ ನಿಮಗೆ ಬರುತ್ತೆ. ಡೈರೆಕ್ಟಾಗಿ ಕ್ಲಿಕ್ ಕೊಟ್ಬಿಟ್ಟು ನೀವು ನೋಡ್ಕೊಬೋದು. ಅದೇ ಇನ್ ಕೇಸ್ ನೀವು ಹೊಸಬ್ರು ಅಂದರೆ ಈಗ ನೀವು ಹೊಸ್ದಾಗಿ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಹೊಸ್ದಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ರೇಷನ್ ಕಾರ್ಡ್ ನಂಬರ್ ಕೇಳಿದೆ. ಸೊ ರೇಷನ್ ಕಾರ್ಡ್ ನಂಬರನ್ನು ನಾವು ಟೈಪ್ ಮಾಡ್ತೀವಿ. ಇನ್ ಕೇಸ್ ರೇಷನ್ ಕಾರ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಏನು ಅಭ್ಯಂತರ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅಂದರೆ ನಡೆಯುತ್ತೆ. ನೋಡಿ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಏನೇ ನೀವು ಮಾಡಬೇಕಂದ್ರೂ ಇದನ್ನು ಓದಬೇಕು ಅಲ್ಲಿ ಕೊಟ್ಟಿರೋದನ್ನ. ಸೊ ನೋಡಿ, ಎಕ್ಸಿಸ್ಟಿಂಗ್ ವ್ಯಾಲಿಡ್ ಸರ್ಟಿಫಿಕೇಟ್ ವಿಲ್ ಬಿ ಸರ್ಚ್ಡ್ ಬೇಸ್ಡ್ ಆನ್ ಗಿವನ್ ಆಧಾರ್ ನಂಬರ್, ರೇಷನ್ ಕಾರ್ಡ್ ನಂಬರ್, ನೇಮ್ ಆಫ್ ದ ಅಪ್ಲಿಕೇಟ್ ವಿದಿನ್ ದ ಅಪ್ಲಿಕೇಟೆಡ್ ವಾರ್ಡ್. ಅಂದರೆ ನಿಮಗೆ ಹಳೆ ಸರ್ಟಿಫಿಕೇಟ್ ಏನಾದರೂ ಬೇಕಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರು ಅಥವಾ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ನಿಮ್ಮದು ಇಲ್ಲಿ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸರ್ಚ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಫ್ ರೇಷನ್ ಕಾರ್ಡ್ ನಂಬರ್ ಇಸ್ ನಾಟ್ ಅವೈಲಬಲ್ ಎಂಟರ್ 999 ಇನ್ ದ ಪ್ಲೇಸ್ ಆಫ್ ರೇಷನ್ ಕಾರ್ಡ್. ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ 9999 ಅಂತ ಟೈಪ್ ಮಾಡ್ತೀರಾ. ಟೈಪ್ ಮಾಡಿದಾಗ ನಿಮ್ಮದು ರೇಷನ್ ಕಾರ್ಡ್ ಇಲ್ಲ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ಇಫ್ ದ ಸರ್ಚ್ ರಿಸಲ್ಟ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ಯುವರ್ ರಿಕ್ವೈರ್ಮೆಂಟ್, ರಿಜೆಕ್ಟ್ ಆಲ್ ದ ರಿಸಲ್ಟ್ ಬೈ ಒನ್ ಯು ವಿಲ್ ಬಿ ರೀಡೈರೆಕ್ಟೆಡ್ ಅಪ್ಲೈ ಫಾರ್ ದ ಫ್ರೆಶ್ ಅಪ್ಲಿಕೇಶನ್. ಅಂದರೆ ಈಗ ಇನ್ ಕೇಸ್ ನಿಮ್ಮದು ಬಂದು ಡಾಟಾ ಬೇಸಲ್ಲಿ ಇರೋಲ್ಲ, ಅಂದರೆ ಈಗ ನೀವು ಹೊಸ್ದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಇರೋದಿಲ್ಲ. ಸೊ ಆ ಥರ ಟೈಮಲ್ಲಿ ನೀವು ಬಂದುಬಿಟ್ಟು ಸರ್ಚ್ ಅಂತ ಕೊಟ್ಟಾಗ ಏನೇ ಆಪ್ಷನ್ ಕೇಳಿದ್ರು ರಿಜೆಕ್ಟ್ ಮಾಡಿ. ರಿಜೆಕ್ಟ್ ಅಂದರೆ ಎಕ್ಸ್ ಕೊಡಿ, ಆಗ ನಿಮಗೆ ಫ್ರೆಶ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಫ್ರೆಶ್ page you will not be allowed to change the information with typed in the below columns given correct information to search. ಅಂದರೆ ನೀವು ಇಲ್ಲಿ ಕೊಟ್ಟಿರ್ತೀರ, ಈಗ ರೇಷನ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರ, ಆಧಾರ್ ನಂಬರ್ ಕೊಟ್ಟಿದ್ದೀರಾ, ಆಮೇಲೆ ಡಿಸ್ಟಿಕ್ಕು ಎಲ್ಲ ಚೇಂಜ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಇನ್ ಕೇಸ್ ನೀವು ಹೊಸ ಅಪ್ಲಿಕೇಶನ್ ಬಂದಾಗ ಇದೆಲ್ಲ ಹಂಗೆ ಇರುತ್ತೆ. ಸೊ ಇದನ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ ಸರ್ಚ್ ರಿಸಲ್ಟ್ ಈಸ್ ಮ್ಯಾಚಿಂಗ್ ವಿತ್ ಯುವರ್ ರಿಕ್ವೈರ್ಮೆಂಟ್, ಸೆಲೆಕ್ಟ್ ಎನಿ ಒನ್ ಆಫ್ ದ ರಿಸಲ್ಟ್ ಟು ಪ್ರೊಸೀಡ್. ಅದೇ ಇನ್ ಕೇಸ್ ನಿಮ್ದು ಏನಾದ್ರು ಮ್ಯಾಚ್ ಆದರೆ ಸೊ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ರೇಷನ್ ಕಾರ್ಡ್ ನಿಮ್ಮ ಹತ್ರ ನೋಡಿ, ರೇಷನ್ ಕಾರ್ಡ್ ಇರುತ್ತೆ ಇವಾಗ ಎಲ್ಲರ ಹತ್ರನೂ ಇದ್ದಾಗ ರೇಷನ್ ಕಾರ್ಡ್ ನಂಬರ್ ಫುಲ್ ಟೈಪ್ ಮಾಡಿ. ಆಮೇಲೆ ಆಧಾರ್ ಕಾರ್ಡು ಟೈಪ್ ಮಾಡಿ. ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಪರ್ಸನಲ್ಗಲ್ವಾ, ಪರ್ಸನಲ್ ಅಂದರೆ ಒಬ್ಬ ವ್ಯಕ್ತಿಗೆ ತೊಗೊತಾರೆ, ಒಬ್ಬರು ವ್ಯಕ್ತಿಗೆ. ಸೊ ಆ ವ್ಯಕ್ತಿದು ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಇಲ್ಲಿ ರೆಡ್ ಇರೋದೆಲ್ಲ ಬಂದುಬಿಟ್ಟು ಇದು ಇಂಪಾರ್ಟೆಂಟು. ಸೊ ಬ್ಲ್ಯಾಕು ನೀವು ಆಧಾರ್ ಕಾರ್ಡ್ ಬರೆದ್ರೆ ಬರ್ಬೋದು, ಇಲ್ಲಾಂದರೆ ಇಲ್ಲ, ಏನು ಇದು ಇಲ್ಲ. ಸೊ GST ನಂಬರ್ ಅಂತಂದರೆ ಇದು ಅಷ್ಟೇ, ಬರೆದ್ರೆ ಬರ್ಬೋದು, ಇಲ್ಲ. ಬಟ್ ರೆಡ್ ಅಂತ ಇರೋದೆಲ್ಲ ಇಂಪಾರ್ಟೆಂಟ್, ಟೈಪ್ ಮಾಡಲೇಬೇಕಾಗತ್ತೆ. ಸೊ ನಿಮಗೆ ಚೆನ್ನಾಗಿರುತ್ತೆ. ಅಂದರೆ ನೀವು ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ್ರೆ ನಿಮಗೆ ಒಳ್ಳೆಯದೇ. ಸೊ ಟೈಪ್ ಮಾಡಿ. ಇನ್ ಕೇಸ್ ರೇಷನ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ 999 ಅಂತ ಟೈಪ್ ಮಾಡಿ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 999 ಅಂತ ಟೈಪ್ ಮಾಡ್ಕೊಬೋದು. ಸೊ ಆಮೇಲೆ ನೀವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ನಿಮ್ದು ಯಾವ ಊರು, ಅದು ಬೆಂಗಳೂರು, ಬಾಗಲಕೋಟೆನ, ಯಾವ ರೀತಿಯೂ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ತಾಲೂಕು ಇದ್ದರೆ ತಾಲೂಕು ಸೆಲೆಕ್ಟ್ ಮಾಡಿ. ವಿಲೇಜ್ ಇದ್ದರೆ ಯಾವ ವಿಲೇಜಿಗೆ ಸೇರುತ್ತೆ ಸೆಲೆಕ್ಟ್ ಮಾಡಿ. ಆಮೇಲೆ ಹೋಬಳಿ ಅದಕ್ಕೆ ಬರುತ್ತೆ,
ಎಬಿಟೇಟ್ ಎಲ್ಲಿ ಬರುತ್ತೆ ಅಂತ. ಇಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಇದೆ. ಆಮೇಲೆ ನೀವು ಇನ್ ಕೇಸ್ ಬೆಂಗಳೂರು ಇತ್ತು ಅಂದ್ಕೊಳ್ಳಿ, ಬೆಂಗಳೂರು ಇದ್ದಾಗ ನೀವೇನು ಮಾಡ್ತೀರಾ, ಬೆಂಗಳೂರಲ್ಲಿ ರೂರಲ್ ಬ್ಯಾಂಗ್ಳೂರು ಅಂತ ಬರುತ್ತೆ, ಅರ್ಬನ್ ಬ್ಯಾಂಗ್ಳೂರು ಅಂತ ಬರುತ್ತೆ. ಸಿಟಿ ಸೈಡ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನೀವು ಇದು ಮಾಡ್ಕೊಬೋದು. ಅದಾದಮೇಲೆ ನೀವು ಅಪ್ಲಿಕೇಶನ್ ನೇಮ್ ಟೈಪ್ ಮಾಡ್ತೀರಾ. ಅಪ್ಲಿಕೇಶನ್ ನಿಮ್ಮ ನೇಮೇ ಟೈಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ನೇಮ್ ಟೈಪ್ ಮಾಡಿ, ಆಮೇಲೆ ನಿಮ್ಮದು ಫಾದರ್ ನೇಮ್ನ ಇಲ್ಲಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸರ್ಚ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಈಗ ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ನೇಮ್ ಕೊಟ್ಟಿದ್ರೆ, ಈಗ ನಾನು ಪ್ರಶಾಂತ್ ಅಂತ ಕೊಟ್ಟೆ, ನೋಡಿ ಇಲ್ಲಿ ಏನಾಯಿತು, ಎಂಟರ್ ಇನ್ ಕನ್ನಡ ಆ್ಯಂಡ್ accept ಡಾಟ್ ಅಂತ ಬರ್ತಿದೆ. ಅಂದರೆ ಇಲ್ಲಿ ಕನ್ನಡ ಇದೆ, ನಾನು ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ, ಸೊ ಅದಕ್ಕೆ ಕನ್ನಡದಲ್ಲೇ ಟೈಪ್ ಮಾಡಬೇಕು. ಇನ್ ಕೇಸ್ ನಾನು ಬಂದುಬಿಟ್ಟು ಇಂಗ್ಲೀಷ್ ಅಂತ ಕೊಟ್ಟರೆ ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ, ಇಂಗ್ಲೀಷ್ನಲ್ಲಿ ಬರುತ್ತೆ. ಗೊತ್ತಾಗ್ತಿದ್ದಲ್ಲ ನಿಮಗೆ. ಸೊ ಈ ರೀತಿ ಈಗ ನಾನು ಬಂದುಬಿಟ್ಟು ಇಲ್ಲಿ ಬೆಂಗಳೂರು ಮಾಡ್ಕೊತೀನಿ. ಬೆಂಗಳೂರು ಮಾಡಿಕೊಂಡು ನಿಮಗೆ ಬೆಂಗಳೂರಿನಲ್ಲಿ ಎದಕ್ಕೆ ಸೇರುತ್ತೋ ಅದು ಫುಲ್ಲು ಸೆಲೆಕ್ಟ್ ಮಾಡ್ಕೊಂಡ್ರೆ. ಆ್ಯಕ್ಚುಲಿ ನಂದು ಬಂದುಬಿಟ್ಟು ಇಂಟರ್ನೆಟ್ ಇದಾಗಿದೆ, ಅಂದರೆ ಇಂಟರ್ನೆಟ್ ರನ್ನಿಲ್ಲ, ಇಂಟರ್ನೆಟ್ ಖಾಲಿ ಆಗಿದೆ. ಸೊ ಅಂದರೆ ಅವೆಲ್ಲ ಪೇಜ್ ಓಪನ್ ಮಾಡಿದೆ, ಹಂಗೆ ಆಯಿತು. ಸೊ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಮೇಲೆ ಫುಲ್ಲು ನಿಮಗೆ ಸಿಟಿ ಕೇಳುತ್ತೆ, ಅಂದರೆ ಬೆಂಗಳೂರು ಸೌತು, ಬೆಂಗಳೂರು ವೆಸ್ಟು, ಈ ಥರ ಸಿಟಿ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲೂ ಸಹ ನಿಮಗೆ ಕೇಳುತ್ತೆ ಬೆಂಗಳೂರು ಸೌತಲ್ಲಿ ಎಲ್ಲಿ ಅಂತ ನಿಮಗೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಹುಬ್ಳಿ ಇದ್ದರೆ ಹುಬ್ಳಿ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಇದು ಇದ್ದರೆ ಅಂದರೆ ವಾರ್ಡ್ ನಂಬರ್ ಇಲ್ಲಿ ಶೋ ಆಗುತ್ತೆ ನಿಮಗೆ. ನೋಡಿ ಇರೋದೇ 4 ಬೆಂಗಳೂರು, ನಾರ್ತ್ ಇದೆ, ಸೌತ್ ಇದೆ, ಸೌತ್ ಅಡಿಷ್ನಲ್ ಆ ರೀತಿ ಇದೆ. ಆಮೇಲೆ ಸಿಟಿ ಸೆಂಟ್ರ್ ಆ ಥರ ಆಪ್ಷನ್ ಇದೆ. ಆಮೇಲೆ ನಿಮಗೆ ಇಲ್ಲಿ ಅಂದರೆ ಈಗ ನೀವು ಬೇರೆ ಊರಾದರೆ ನೀವು ಈಸಿಯಾಗಿ ಬಂದುಬಿಟ್ಟು ಇಲ್ಲಿ ಎಬಿಟೇಷನ್ ಟೈಪ್ ಮಾಡ್ಬೋದು. ಇನ್ ಕೇಸ್ ಸಿಟಿನಲ್ಲಿದ್ದರೆ ಇಲ್ಲಿ ನಿಮಗೆ ವಾರ್ಡ್ ನಂಬರ್ ಶೋ ಆಗುತ್ತೆ, ವಾರ್ಡ್ ನಂಬರ್ನ ಟೈಪ್ ಮಾಡ್ತೀರಾ, ನಿಮ್ಮ ನೇಮ್ನ ಟೈಪ್ ಮಾಡ್ತೀರಾ, ನಿಮ್ಮ ನೇಮ್ನ ಟೈಪ್ ಮಾಡಿ ನಿಮ್ಮ ಫಾದರ್ ನೇಮ್ನ ಟೈಪ್ ಮಾಡ್ತೀರಾ. ಸರ್ಚ್ ಅಂತ ಕೊಡಬೇಕಾಗತ್ತೆ. ಸೊ ಈ ಥರ 2 ಸತಿ ಸರ್ಚ್ ಕೊಡಿ. ಸೊ ಈ ಥರ ಏನೇ ಬಂದರೂ XX ಕೊಡಿ, ಅಂದರೆ ಹೊಸದು ಬೇಕು ಅಂದರೆ. ಏನಕ್ಕೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂದರೆ in search result not matching your requirement, reject all result one by one, you will be redirected to fresh page. ಅಂದರೆ 2 ಸತಿ ಸರ್ಚ್ ಕೊಡಿ, ಏನೇನು ನಿಮಗೆ ಆಪ್ಷನ್ ತೋರಿಸ್ರೆ XX ಅಂತ ಕೊಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಥರ ಹೊಸ ಪೇಜ್ ಓಪನ್ ಆಗುತ್ತೆ. ಗೊತ್ತಾಗ್ತಲ್ವಾ. ನಿಮ್ಮದು ಇನ್ಫಾರ್ಮೇಷನ್ ಅಲ್ಲಿ ಇಲ್ಲ ಅಂದರೆ ಈಗ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಇಲ್ಲ ಅವ್ರ ಹತ್ರ. ಸೊ ಹೊಸ್ದಾಗಿ ಮಾಡಿಸ್ತಾ ಇದ್ದೀರಾ. ಸೊ ನೀವು ಸರ್ಚ್ ಕೊಡ್ತೀರಾ. ನಾನು ಒಂದೇ ಸರ್ಚ್ ಕೊಟ್ಟೆ, ಓಪನ್ ಆಗಿಬಿಡ್ತು ನಂದು. ಬಟ್ ನಿಮಗೆ ಈ ಥರ ಆದರೆ ಒಂದು ಸರ್ಚ್ ಕೊಡಿ, ಏನಾದರೂ ಆಪ್ಷನ್ ಬರೋ XX ಅಂತ ಕೊಡಿ, ಸರ್ಚ್ ಕೊಡಿ. ಸೊ ಈ ರೀತಿ ಓಪನ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಬಂದು ಬೆಂಗಳೂರು ಸೌತು, ಕೆಂಗೇರಿ, ವಿಲೇಜ್ ಬಂದು ಅಗ್ರ, ಆಮೇಲೆ ಹ್ಯಾಬಿಟೇಷನ್ ಬೈರಸಂದ್ರ ಅಂತ ಕೊಟ್ಟಿದ್ದೆ. ಸೊ ನಿಮಗೆ ಇದೇ ರೀತಿ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ಕೊಬೋದು, ನಾನು ಬಂದುಬಿಟ್ಟು ನನ್ನ ನೇಮು ಅಪ್ಲಿಕೇಶನ್ ನೇಮ್ ಪ್ರಶಾಂತ್ ಅಂತ ಕೊಟ್ಟಿದ್ದೆ, ಫಾದರ್ ನೇಮ್ ಬಂದು ಕುಮಾರ್ ಅಂತ ಕೊಟ್ಟಿದ್ದೆ. ಸೊ ಅದು ಬಂದುಬಿಟ್ಟು ನಿಮಗೆ ಇಲ್ಲಿ ಹಂಗೆ ಶೋ ಆಗ್ತಾಯಿದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಶ್ರೀಮತಿನ, ಕುಮಾರಿನ ಟೈಪ್ ಮಾಡ್ಕೊತೀರಾ. ಆಮೇಲೆ ರಿಲೇಷನ್ಶಿಪ್ ಅವ್ರಿಗೆ ಏನಾಗ್ತೀರಾ, ಸನ್ ಆಫ್, ವೈಫ್ ಆಫ್, ಡಾಟರ್ ಆಫ್, ಈ ಥರ ಅಂದರೆ ಈ ಥರ ಟೈಪ್ ಮಾಡ್ತೀರಾ. ಆಮೇಲೆ ನಿಮ್ಮದು ಮದರ್ ನೇಮ್ ಟೈಪ್ ಮಾಡ್ತೀರಾ, ನಿಮ್ಮದು ಫುಲ್ ಅಡ್ರೆಸ್ ಟೈಪ್ ಮಾಡ್ತೀರಾ, ಆಮೇಲೆ ನಿಮ್ಮದು ಫುಲ್ ಮೊಬೈಲ್ ನಂಬರ್ ಟೈಪ್ ಮಾಡ್ತೀರಾ. ಪರ್ಪೋಸ್ ಏನಕ್ಕೆ ನೀವು ಈ ಥರ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾ ಇದ್ದೀರಾ, ಸೊ ಎಜುಕೇಷನ್ಗೆ, ಎಂಪ್ಲಾಯ್ಮೆಂಟ್ಗೆ, ಬೇರೆದಕ್ಕೆ. ಸೊ ಈ ಥರ ಫುಲ್ ಇನ್ಫಾರ್ಮೇಷನ್ ಕೊಡ್ತೀರಾ. ಆಮೇಲೆ ಅಪ್ಲಿಕೇಶನ್ ID ಅಂದರೆ ಯಾವುದಾದ್ರೂ ಬಂದುಬಿಟ್ಟು ಅಪ್ಲಿಕೇಶನ್ ಟೈಪ್ ಅಂದರೆ ನೀವು ಏನು ಕೊಡ್ತಾಯಿದ್ದೀರಾ ಅಪ್ಲಿಕೇಶನ್ಗೆ. ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಕೊಡ್ಬೋದು. ಸ್ಪೆಸಿಫೈ ಅಂದರೆ ಪರ್ಪೋಸ್ ಅಂದರೆ ಎಜುಕೇಷನ್ ಪರ್ಪೋಸ್ಗೆ ಜಾಸ್ತಿ ಜನ ಮಾಡೋದು, ಇಲ್ಲಾಂದರೆ ಎಂಪ್ಲಾಯ್ಮೆಂಟ್ ಪರ್ಪೋಸ್ಗೆ ಮಾಡ್ತಾರೆ. ಸೊ ಈ ರೀತಿ ಅಂದರೆ ಇಷ್ಟು ಕೊಡ್ಬೋದು. ನಿಮಗೆ ಅದಕ್ಕೆ ಬೇಕೋ ಅದು ಕೊಡಿ. ಆಮೇಲೆ ಅಪ್ಲಿಕೇಶನ್ ID ನಂಬರ್ ಅಂತ ಇರುತ್ತೆ, ಸೊ ಅದು ಕೊಡ್ತೀರಾ. ನಿಮ್ಮದು ಪಿನ್ ಕೋಡ್ ಕೊಡ್ತೀರಾ. ಆಮೇಲೆ ಇಲ್ಲಿ ಟೋಟಲ್ ಫೀಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಫೀಸ್ ಬಂದುಬಿಟ್ಟು ನಿಮಗೆ 15 ರೂಪಾಯಿ ಬೀಳುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಯಾವ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂದ್ಬಿಟ್ಟು, ಸೊ ಇದರಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಆ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತೊಗೊಳ್ಳಿ. ಸೊ ಅದಾದಮೇಲೆ ನಿಮಗೆ ಇನ್ಸ್ಟಿಟ್ಯೂಷನ್ ಇರುತ್ತೆ, ಬೇಕಾದ್ರೆ ಟೈಪ್ ಮಾಡ್ಕೋಬೋದು. ಆಮೇಲೆ ಆಕ್ಯುಪೇಷನ್ ಅಂದರೆ ನಿಮ್ಮದು ಆಕ್ಯುಪೇಷನ್ ಬಿಸ್ನೆಸ್ಸಾ, ಈ ರೀತಿ ಡಾಕ್ಟರ, ಲಾಯರಾ, ಇಂಜಿನಿಯರಾ, ಈ ರೀತಿ ಆಪ್ಷನ್ ಇದೆ. ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು. ಇನ್ ಕೇಸ್ ಈಗ ನೀವು ಸ್ಟೂಡೆಂಟ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅವಾಗ ಇಲ್ಲಿ ಸ್ಟೂಡೆಂಟ್ ಅಂತಲೂ ನಿಮಗೆ ಆಪ್ಷನ್ ಬಿಟ್ಟಿದ್ರೆ ಸೊ ಸ್ಟೂಡೆಂಟ್ ಅಂತ ಹಾಕ್ಬೋದು. ಹಾಕ್ಬಿಟ್ಟು ಟೋಟಲ್ ಇನ್ಕಮ್ ಆಲ್ ಸೋರ್ಸ್ ಅಂದರೆ ನಿಮ್ಮ ಮನೇಲಿ ಇನ್ಕಮ್ ಎಷ್ಟು ಬರುತ್ತೋ ಅದು ಫುಲ್ಲು ಟೈಪ್ ಮಾಡ್ತೀರಾ. ಇಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ನಿಮಗೆ ಬರುತ್ತೆ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಡಿದ ತಕ್ಷಣ ನಿಮಗೆ ಸೊ ಸ್ನೇಹಿತರೆ ನಾವು ಅಪ್ಲೋಡ್ ಡಾಕ್ಯುಮೆಂಟ್ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿ ಬಂತು. ಇಲ್ಲಿ ನಿಮಗೆ ರೆಡ್ ಕಲರ್ ಶೋ ಆಗ್ತಾ ಇದೆ ಅಲ್ವಾ. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ರೇಷನ್ ಕಾರ್ಡ್ ಬೇಕಾದ್ರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು. ಎಪಿಕ್ ಬೇಕಂದ್ರೆ ಎಪಿಕ್, ಸ್ಯಾಲರಿ ಸರ್ಟಿಫಿಕೇಟ್ ಬೇಕಂದ್ರೆ ಸ್ಯಾಲರಿ ಸರ್ಟಿಫಿಕೇಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟು,
ಸೆಲ್ಫ್ ಡಿಕ್ಲರೇಷನ್ ಅಂದರೆ ಸೆಲ್ಫ್ ಡಿಕ್ಲರೇಷನ್, ಐ ಡಿ ಪ್ರೂಫ್ ಇದ್ದರೆ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಇದ್ದರೆ ಅಡ್ರೆಸ್ ಪ್ರೂಫ್. ಅಂದರೆ ಗೊತ್ತಾಗ್ತಿದ್ದಲ್ಲ. ಸೊ ಈ ರೀತಿ. ಸೊ ಈಗ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಏನು ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಎಲ್ಲ ಇರಬೇಕಂತ ಏನೂ ಇಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಅದು ಅಪ್ಲೋಡ್ ಮಾಡಿ. ಸೊ ಅಡ್ರೆಸ್ ಪ್ರೂಫ್ ಅಂದರೆ ಏನು, ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್, ಎಕ್ಸಾಂಪಲ್ ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು. ಅಂದರೆ ಆಧಾರ್ ಕಾರ್ಡಲ್ಲಿ ನಿಮಗೆ ಅಡ್ರೆಸ್ ಪ್ರೂಫ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಐ ಡಿ ಪ್ರೂಫ್. ಐ ಡಿ ಪ್ರೂಫ್ ಅಂದರೆ ಏನು, ನಿಮ್ಮದು ಒಂದು ಫೋಟೋ ಇರುತ್ತೆ, ಫೋಟೋ ಜೊತೆ ನಿಮ್ಮದು ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮ ಫಾದರ್ ನೇಮು, ಮದರ್ ನೇಮು, ಅಡ್ರೆಸ್ ಹತ್ರ ಇರುತ್ತೆ. ಬೇಕಾದ್ರೆ ಅಡ್ರೆಸ್ ಪ್ರೂಫ್ಗೆ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಕೂಲ್ದು ಐ ಡಿ ಕಾರ್ಡ್ ಬೇಕಾದರೂ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಡ್ರೆಸ್ ಪ್ರೂಫ್ಗೆ ಅದು ಹಾಕ್ತೀರಾ. ಐ ಡಿ ಪ್ರೂಫ್ಗೆ ಬಂದುಬಿಟ್ಟು ಆಧಾರ್ ಕಾರ್ಡ್ ಹಾಕ್ತೀರಾ. ಸೊ ಈ ರೀತಿ ಇನ್ನು ಮಿಕ್ಕಿದ್ದು ಈ ಬೇರೆದು ಏನಾದರೂ ಇದ್ದರೆ ನೀವು ಹಾಕ್ಕೊಬೋದು. ಯಾವ ರೀತಿ ನೀವು ಅಪ್ಲೋಡ್ ಮಾಡ್ತೀರಾ ಅಂದರೆ ಫಸ್ಟು ಚೂಸ್ ಫೈಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಬಿಟ್ಟು ಅದು ಪಿ ಡಿ ಎಫ್ ಫಾರ್ಮೇಟ್ ಆಗಿರಬೇಕು. ಪಿ ಡಿ ಎಫ್ ಫಾರ್ಮೇಟ್ ಅಂದರೆ ಏನಾದರೆ ಈಗ ಯಾವುದು ಪಿ ಡಿ ಎಫ್ ಇಲ್ಲ, ಪಿ ಡಿ ಎಫಲ್ಲಿ ಕನ್ವರ್ಟ್ ಮಾಡಬೇಕು. ನೀವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಕೊಡಿ. ಓಪನ್ ಅಂತ ಕೊಡಿ ಸರ್. ಇಲ್ಲಿ ಬಂದುಬಿಟ್ಟು ಫೈಲ್ ಚೂಸನ್ ಅಂತ ಬರುತ್ತೆ. ಇಲ್ಲಿ ಒಂದು ಕ್ಲಿಕ್ ಅಪ್ಲೋಡ್ ಅಂತ ಕೊಡಿ, ಅಪ್ಲೋಡ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಐ ಡಿ ಪ್ರೂಫ್ ಬೇಕಾದ್ರೆ ಐ ಡಿ ಪ್ರೂಫ್ ಮೇಲೆ ಚೂಸ್ ಫೈಲ್ ಅಂತ ಕೊಡಿ, ಪಿ ಡಿ ಎಫ್ ಫೈಲ್ ಮೇಲೆ ಕೊಡಿ, ಓಪನ್ ಅಂತ ಕೊಡಿ, ಅಪ್ಲೋಡ್ ಆಗುತ್ತೆ. ಇಲ್ಲಿ ಬಂದು ನೀವು ಕಂಪಲ್ಸರಿ ಅಪ್ಲೋಡ್ ಕೊಡಬೇಕಾಗುತ್ತೆ. ಅಪ್ಲೋಡ್ ಅಂತ ಅಪ್ಲೋಡ್ ಕೊಟ್ಟಾದ್ಮೇಲೆ ನೀವು ಸೇವ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸೇವ್ ಆಗಬೇಕು, ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಬಂದುಬಿಟ್ಟು ನೀವು ಈಸಿಯಾಗಿ ಬಂದುಬಿಟ್ಟು ಮಾಡ್ಕೊಬೋದು. ಸೊ ಹಂಗಾಗಿದ ತಕ್ಷಣ ನಿಮಗೆ ಇಲ್ಲಿ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಶೋ ಆಗ್ತದೆ. ಎಂಟರ್ ಇಮೇಜ್ ವ್ಯಾಲ್ಯೂ ಅಂದರೆ ಇಲ್ಲಿ ನಿಮಗೆ ಒಬ್ರೊಬ್ರಿಗೆ ಒಂದೊಂದು ಥರ ನಂಬರ್ ಶೋ ಆಗುತ್ತೆ. ಇಲ್ಲಿ ಅಂದರೆ ನೀವು ಹ್ಯೂಮನ್ ವೆರಿಫಿಕೇಷನ್ ಕೋಡ್ ಅಂತಲೂ ಕರೀತಾರೆ. ಏನಕ್ಕೆ ಅಂದರೆ ಇನ್ ಕೇಸ್ ಒಂದೊಂದು ಸತಿ ಅಂದರೆ ಈಗ ನೀವು ಟೈಪ್ ಮಾಡಿದ್ರೆ ಮನುಷ್ಯರೇ ಟೈಪ್ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ. ಇದು ಎಲ್ಲರೂ ನಡೆಯುತ್ತೆ. ನೀವು ಇಮೇಲ್ ಕ್ರಿಯೇಟ್ ಮಾಡಬೇಕಂದ್ರೂ ನಡೆಯುತ್ತೆ. ಸೊ ಇಲ್ಲಿ ನಿಮಗೆ ಏನು ನಂಬರ್ ಶೋ ಆಗ್ತದೆ ನಾವು ಟೈಪ್ ಮಾಡ್ತೀರಾ. ಟೈಪ್ ಮಾಡಿದ ತಕ್ಷಣ ನೀವು ಸೊ ನಿಮಗೆ ಈ ರೀತಿ ಆಗಿದ ತಕ್ಷಣ ನಿಮಗೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೇವ್ ಮೇಲೆ ಒಂದು ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಆನ್ಲೈನ್ ಪೇಮೆಂಟ್ ಅಂತ ಬರುತ್ತೆ. ಆನ್ಲೈನ್ ಪೇಮೆಂಟ್ನ ನೀವು ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ಅದು ಡೈರೆಕ್ಟಾಗಿ ಬಂದುಬಿಟ್ಟು ಆನ್ಲೈನ್ ಗೇಟ್ವೇಗೆ ಹೋಗುತ್ತೆ. ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನಿಮ್ಮ ಹತ್ರ ಇರೋದ್ರಿಂದ ಪೇ ಮಾಡ್ತೀರಾ. ಅಮೌಂಟ್ ತೋರಿಸುತ್ತೆ ನಿಮಗೆ ಟೋಟಲ್ ಇಷ್ಟ ಆಗುತ್ತೆ ಅಂತ ಪೇ ಮಾಡ್ತೀರಾ. ಪೇ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಅಂದರೆ ನಿಮ್ಮದು ರೆಸಿಪ್ಟ್ ಬಂದು ಜನ್ರೇಟ್ ಆಗಿಬಿಡುತ್ತೆ, ಇನ್ಕಮ್ ಸರ್ಟಿಫಿಕೇಟು. ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ರೀತಿ ಮಾಡೋದ್ರಿಂದ ನೀವು ಈಸಿಯಾಗಿ ಬಂದು ಆನ್ಲೈನಲ್ಲಿ ಬಂದುಬಿಟ್ಟು ಈ ಥರ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ನ ನಾವು ತೊಗೊಬೋದು.